ವೀಕೆಂಡಲ್ಲಿ ಒಂದು ಫಿಲ್ಮ್ಗೆ ಹೋಗಿದೆ ಕನ್ನಡ, ಅದೇ ಮಾರಿಗೋಲ್ಡ್ ಫಿಲ್ಮ್ ಸ್ಟೋರಿ ವಿಚಾರ ಏನಂದರೆ ತುಂಬ ಚೆನ್ನಾಗಿದೆ ಫಿಲ್ಮ್. ಅದೊಂದ್ಸತಿ ತುಂಬ ಚೆನ್ನಾಗಿದೆ ಅಂತಲ್ಲ, ಚೆನ್ನಾಗಿದೆ ಫಿಲ್ಮ್. ಇದು ಒಂದು ಸರ್ತಿ ನೋಡಬಹುದು. ಫಿಲ್ಮಲ್ಲಿ ಒಂದು ಇಷ್ಟ ಆಗುವಂಥದ್ದು ಏನಂದರೆ, ಒಂದು ಒಳ್ಳೆ ಮೆಸೇಜ್ ಇದೆ. ಹಣ, ಚಿನ್ನ, ಹೆಣ್ಣು ಇದೆಲ್ಲ ಯಾರಿಗೆ ಸೇರಬೇಕು ಅಂತ ಇರುತ್ತೋ ಅವ್ರಿಗೆ ಸೇರುತ್ತೆ. ಎಷ್ಟೇ ತಿಪ್ಪರ್ಲಾಗ ಹೊಡೆದ್ರೂ ಅದು ಸಿಗಲ್ಲ ನಿಮಗೆ. ಇದು ಒಂದು ಒಳ್ಳೆ ಅಂಶ ಈ ಫಿಲ್ಮಲ್ಲಿ, ಅಥವಾ ಒಳ್ಳೆ ಮೆಸೇಜು. ಅದನ್ನು ಬಿಟ್ಟು ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಇರೋದು ದಿಗಂತ್ ಅವ್ರಿಗೇನೆ. ದಿಗಂತ್ ಅವ್ರದ್ದು ಒಳ್ಳೆ ಫಿಲ್ಮ್ ಆ್ಯಂಡ್ ಇಸ್ ಪರ್ಫಾರ್ಮೆನ್ಸ್ ಇಸ್ ಆಲ್ಸೋ ಗುಡ್. ಆ್ಯಕ್ಟಿಂಗು, ಡೈಲಾಗ್ಗಳೆಲ್ಲ ಸ್ವಲ್ಪ ಚೆನ್ನಾಗಿದೆ ಫಿಲ್ಮಲ್ಲಿ. ನನಗೆ ಪರ್ಸ್ನಲಾಗಿ ಒಂದು ಇಷ್ಟ ಏನಾಯಿತು ಅಂದರೆ, ಸಂಗೀತ ಶೃಂಗೇರಿ ಅವರು ಸತ್ತೋಗ್ಬಿಡ್ತಾರೆ ಈ ಫಿಲ್ಮಲ್ಲಿ. ಫುಲ್ ಖುಷಿ ಆಗೋಯ್ತು. ಐ ಥಿಂಕ್ ಥಿಯೇಟ್ರಲ್ಲಿ ನಾನು ಒಬ್ಬನೇ ವಿಸಿಲ್ ಹೊಡೆದಿದ್ದಕ್ಕೆ ಫುಲ್ ಖುಷಿ ಆಗೋಯ್ತು. ಬಿಕಾಸ್ ನಾನು ಬಿಗ್ ಬಾಸ್ ಅವ್ರನ್ನ ನೋಡಿ ಎಷ್ಟು ಕೋಪ ಬರ್ತಿದ್ದೆ ಅಂದರೆ, ಅವ್ರು ನೋಡಿ ಸತ್ತೋದಾಗ ಫುಲ್ ಖುಷಿ ಆಗೋಯ್ತು ನನಗೆ. ಸೊ ಇದೊಂದು ವಿಚಾರ. ಅದನ್ನು ಬಿಟ್ಟು ಸಂಪತ್ ಅವರು ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ ಫಿಲ್ಮಲ್ಲಿ. ಲೈಕ್ ಸೀರಿಯಸ್ಲಿ ಅವ್ರದ್ದು ಕೆಲವು ಸತಿ ಸೈಕೋ ಥರ ಎಲ್ಲ ಆಡ್ತಾರೆ, ಚೆನ್ನಾಗಿ ಅನಿಸುತ್ತೆ ಫಿಲ್ಮಲ್ಲಿ ಆ್ಯಕ್ಟಿಂಗ್ ಅವ್ರದ್ದು. ಸೊ ಥ್ರೂ ಔಟ್ ದ ಮೂವಿ ಹಾಡುಗಳೇನು ಆ ಫಿಲ್ಮಲ್ಲಿ ಲೈಕ್ ಸಾಕಾದಾಗಿ ಗುನುಗುಣಿಸೋವಂಥ ಹಾಡುಗಳೇನಿಲ್ಲ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಈಸ್ ಓಕೆ ಟು ದ ಮೂಡ್ ಆಫ್ ದ ಮೂವಿ. ಬಟ್ ಅದನ್ನು ಬಿಟ್ಟು ಲೈಕ್ ಇಂಥ ಫಿಲ್ಮ್ ನೋಡಲೇಬೇಕು ಗುರು, ಇಂಥದ್ದು ಇನ್ನೊಂದು ಬರೋಲ್ಲ ಅಂತ ಏನಿಲ್ಲ. ಫಿಲ್ಮ್ ಚೆನ್ನಾಗಿದೆ ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಸಿಗೋ ಆ ಮೆಸೇಜ್ ಕೂಡ ಚೆನ್ನಾಗಿದೆ. ಆ್ಯಂಡ್ ದಟ್ಸ್ ಆಲ್ ಅಬೌಟ್ ದ ಮೂವಿ. ನೀವು ಯಾರಾದರೂ ಈ ಫಿಲ್ಮ್ನ ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ, ಚೆನ್ನಾಗನ್ಸಿಲ್ವ ಅಂತ. ಅಥವಾ ನಿಮಗೆ ಬೇರೆ ಯಾವ ಫಿಲ್ಮ್ಗಳದ್ದು ರಿವ್ಯೂಸ್ ಬೇಕು, ಅದ್ರ ಬಗ್ಗೆ ಏನು ಬೇಕಾದರೂ ಹೇಳಿ ನೀವು. ನಾನು ಹೀಗೆ ಶಾರ್ಟಾಗಿ ರಿವ್ಯೂಸ್ ಕೊಡ್ತೀನಿ, ಜಸ್ಟ್ ಟು ಮೇಕ್ ಶೋರ್ ನಿಮ್ದೆಲ್ಲರದು ಟೈಮ್ ಸೇವ್ ಆಗಲಿ ಅಂತ. ಸೊ ಈ ಥರ ರಿವ್ಯೂಸ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಅ ವಂಡರ್ಫುಲ್ ಡೇ ಅಹೆಡ್.